ನೋಡಮ್ಮ, ನಮಗೆ ದಿನನಿತ್ಯ ನಾವು ರೀಚಾರ್ಜ್ ಆಗ್ತೀರಿ ಅಂದರೆ ಎನರ್ಜಿ, ಶಕ್ತಿ, ಚೈತನ್ಯ ಬರುತ್ತೆ. ಏನೆಂತರಿಂದ ಬರುತ್ತೆ? ಮೂಲವಾಗಿ ನಿದ್ದೆ ಮಾಡೋದ್ರಿಂದ ಬರುತ್ತೆ. ಎರಡನೆಯದು ಆಹಾರ ಸೇವನೆಯಿಂದ ಬರುತ್ತೆ. ಮೂರನೇದು ನಾವು ಧ್ಯಾನ ಮಾಡೋದ್ರಿಂದ ಬರುತ್ತೆ, ಅಥವಾ ವ್ಯಾಯಾಮ ಎಕ್ಸಸೈಸ್ ಮಾಡೋದ್ರಿಂದ ಬರುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ಹೇಗೆ ಬರುತ್ತೆ ಅಂದರೆ, ನಾವು ನಿದ್ದೆ ಮಾಡೋದ್ರಿಂದ, ಆಹಾರ ಸೇವನೆಯಿಂದ ನಮಗೆ ಮತ್ತೆ ಶಕ್ತಿ ಚೈತನ್ಯ ಬರುತ್ತೆ. ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಚೈತನ್ಯ ಹೇಗೆ ಬರುತ್ತೆ ಅಂದರೆ, ಶಕ್ತಿ ಚೈತನ್ಯ ಜಾಗೃತಗೊಳ್ಳುತ್ತೆ. ನಾವು ಆಕ್ಟಿವ್ ಇನ್ಕಮ್ ಅಂತೀರಿ. ಅಂದರೆ ಈಗ ನೀನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದು, ಒಂದು 20,000 ಸಂಬಳ ಕೊಡ್ತಾರೆ. ನೀನು ಕೆಲಸಕ್ಕೆ ರಜಾ ಹಾಕಿದ್ರೆ ಆ ದಿವಸ ಸಂಬಳ ಕಟ್ ಆಗುತ್ತೆ. ಅಥವಾ ಒಂದು ತಿಂಗಳು ಹೋಗಲಿಲ್ಲ ಅಂದರೆ ಒಂದು ತಿಂಗಳು ನಿನಗೆ ಸಂಬಳ ಕೊಡಲ್ಲ. ಇದು ಆಕ್ಟಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದರೆ, ನೀನು ಕೆಲಸಕ್ಕೆ ಹೋಗದೆ ಹೋಗು ನಿನಗೆ ಸಂಬಳ ಬರ್ತಾ ಇರುತ್ತೆ. ಅದನ್ನು ಪ್ಯಾಸಿವ್ ಇನ್ಕಮ್ ಅಂತಾರೆ. ಕೆಲವರು ಮನೆ ಬಾಡಿಗೆಗೆ ಕೊಟ್ಟಿರ್ತಾರೆ, ಅಥವಾ ಬಡ್ಡಿಗೆ ಬಿಟ್ಟಿರ್ತಾರೆ, ಅಥವಾ ಬೇರೆ ಯಾವುದೋ ಮೂಲದಿಂದ ಆದಾಯಗಳು ಬರ್ತಾನೆ ಇರುತ್ತೆ. ಅವ್ರೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನೀನು ಅಷ್ಟೇ ವ್ಯಾಯಾಮ ಮಾಡಿದ್ರೆ ನಿನ್ನ ಶಕ್ತಿ ಚೈತನ್ಯ ಇನ್ನಷ್ಟು ದ್ವಿಗುಣಗೊಳ್ತದೆ. ನೀನು ಆಕ್ಟಿವ್ ಆಗಿರೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ನಿದ್ದೆ ಮಾಡೋದಕ್ಕಿಂತ, ಆಹಾರ ಸೇವನೆಗಿಂತ ಈ ವ್ಯಾಯಾಮ ಮಾಡೋದಿದೆಯಲ್ಲ, ಇದರಿಂದ ಬಂದಂತಹ ಶಕ್ತಿ ಚೈತನ್ಯ ನಮಗೆ 1:2, ಸಮ್ಟೈಮ್ 1:3, ಅದಕ್ಕೂ ಮೀರಿ ಸಮ್ಟೈಮ್ 1:10 ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ಕೊಳ್ಬಹುದು. ಆದ್ದರಿಂದ ನಿದ್ದೆ ಮಾಡೋದನ್ನು ಬೇಕಾದ್ರೆ 1 ಅವರ್ ಕಡಿಮೆ ಮಾಡಿ, ಈ ವ್ಯಾಯಾಮ ಮಾಡೋದನ್ನು ಹೆಚ್ಚು ಮಾಡು. ಆಹಾರ ಸೇವನೆ 3 ಸಲ ಮಾಡೋದನ್ನು ಬೇಕಾದರೆ 2 ಸಲ ಮಾಡಿಕೊಂಡು, ಈ ವ್ಯಾಯಾಮಕ್ಕೆ ನೀನು ಆದ್ಯತೆ, ಮಾನ್ಯತೆಯನ್ನು ಕೊಡು. ವ್ಯಾಯಾಮ ಮಾಡು, ಧ್ಯಾನ ಮಾಡು. ಇದೆರಡೂ ಕೂಡ ನಿನ್ನ ಶಕ್ತಿ ಚೈತನ್ಯವನ್ನು ದ್ವಿಗುಣಗೊಳಿಸುತ್ತೆ, ತ್ರಿಗುಣಗೊಳಿಸುತ್ತೆ. 4 ಪಟ್ಟು 5 ಪಟ್ಟು ಇನ್ಕ್ರೀಸ್ ಮಾಡುತ್ತೆ. ನನಗೆ ಎಷ್ಟೋ ಜನ ಕೇಳ್ತಾರೆ, ನೀವು ನಿರಂತರವಾಗಿ ಆನ್ಲೈನ್ ಕ್ಲಾಸಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡ್ತಾನೆ ಇರ್ತೀರಲ್ಲ, ಎಲ್ಲಿಂದ ಬರುತ್ತೆ ಶಕ್ತಿ ಅಂತ? ಅದು ವ್ಯಾಯಾಮ ಅಂದರೆ ನಾನು ಜಿಮ್ಮಲ್ಲಿ ಮಾಡ್ತಾರಲ್ಲ ಅದಲ್ಲ. ನಂದು ಕೆಲವೊಂದು ಯೋಗ ಕ್ರಿಯೆಗಳಿದ್ದಾವೆ, ಹಠಯೋಗದ ಕೆಲವೊಂದು ಯೋಗ ಕ್ರಿಯೆಗಳನ್ನು ಮಾಡೋದ್ರಿಂದ ಆ ರೀತಿ ಶಕ್ತಿ ಚೈತನ್ಯ ಬರ್ತದೆ. ಸೊ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದಕ್ಕಿಂತನೂ 10 ಪಟ್ಟು ನಮಗೆ ಸಾತ್ವಿಕ ಆಲೋಚನೆಗಳನ್ನು ಮಾಡೋದ್ರಲ್ಲಿದೆಯಲ್ಲ, ಇದರಿಂದ ನಮಗೆ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಎಲ್ಲೆಲ್ಲಿ ನಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಅಂತಂದರೆ, ಮೊಟ್ಟ ಮೊದಲು ಹೈಯೆಸ್ಟ್ ಎನರ್ಜಿ ನಮ್ಮದು ಪೋಲಾಗೋದು, ವೇಸ್ಟ್ ಆಗೋದು ನಮ್ಮ ಆಲೋಚನೆಗಳಿಂದ. ಮೊದಲು ನಮ್ಮ ಆಲೋಚನೆಗಳನ್ನು ಸರಿಪಡಿಸ್ಕೊಳ್ಬೇಕು. ಸಕಾರಾತ್ಮಕವಾಗಿರಬೇಕು, ಕ್ರಿಯಾತ್ಮಕವಾಗಿರಬೇಕು, ಸೃಜನಾತ್ಮಕವಾಗಿರಬೇಕು. ಅದು ನನಗೂ ಉಪಯೋಗ ಆಗಬೇಕು, ನನ್ನ ಕುಟುಂಬಕ್ಕೂ ಉಪಯೋಗ ಆಗಬೇಕು, ಸಮಾಜಕ್ಕೂ ಉಪಯೋಗ ಆಗಬೇಕು. ಆ ಮಟ್ಟದಲ್ಲಿ ನಾವು ಆಲೋಚನೆಗಳನ್ನು ಮೊದಲು ಸರಿಪಡಿಸ್ಕೊಳ್ಬೇಕು. ಇಲ್ಲಿ ತುಂಬ ಹೈಯೆಸ್ಟ್ ಪೋಲ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ತಡೆಗಟ್ಟಿದ್ರೆ ನಾವು ಅದನ್ನು ಸಾಧನೆಗೆ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನಾನು ಹೇಳೋದನ್ನು ನೀನು ಸಾಧ್ಯವಾದಷ್ಟು ಮನನ ಮಾಡು. ನಾನು ಹೇಳಿದ್ದ ಕ್ಷಣದಲ್ಲೇ ನಿನಗೆ ಅರ್ಥ ಆಗಬೇಕು ಅಂತಿಲ್ಲ. ಒಂದು 4-5 ಬಾರಿ ಈ ಒಂದು ವಿಡಿಯೋವನ್ನು ನೀನು ನೋಡಿದ್ರೆ ಖಂಡಿತವಾಗ್ಲೂ ನಿನಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ.